ಭಾರತಕ್ಕೆ ಬೆಂಬಲ ಘೋಷಿಸಿದಂತಹ ರಷ್ಯಾ ಮೋದಿಗೆ ಅಧ್ಯಕ್ಷ ಪುಟಿನ್ ಬೆಂಬಲ. ಪ್ರಧಾನಿ ನರೇಂದ್ರ ಮೋದಿಗೆ ಪುಟಿನ್ ಫೋನ್ ಕಾಲ್. ಭಾರತಕ್ಕೆ ಬೆಂಬಲ ಘೋಷಿಸಿದಂತಹ ರಷ್ಯಾ ಮೋದಿಗೆ ಅಧ್ಯಕ್ಷ ಪುಟಿನ್ ಬೆಂಬಲ. ಪ್ರಧಾನಿ ನರೇಂದ್ರ ಮೋದಿಗೆ ಪುಟಿನ್ ಫೋನ್ ಕಾಲ್. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ಭಾರತಕ್ಕೆ ಬೆಂಬಲ. ಈಗಾಗಲೇ ಅಂಗೋಲಾದಿಂದಲೂ ಕೂಡ ಭಾರತಕ್ಕೆ ಬೆಂಬಲ ಘೋಷಣೆ. ಪಾಕಿಸ್ತಾನ ತನ್ನ ಬಾಲವನ್ನ ಬಿಚ್ಚಿದೆ. ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಏನ್ ನಡೀತಲ್ಲ, ಆ ಉಗ್ರರನ್ನ ಪೋಷಿಸಿ ಲಾಲಿ ಹಾಡಿ ಮಲಗಿಸ್ಕೊಳ್ತಾ ಇದ್ದಂತಹ ಪಾಕಿಸ್ತಾನ ಈಗ ಸ್ವಲ್ಪ ಭಯದಿಂದ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನು ಹೇಳ್ತಾ ಇದ್ವಿ ನಾವು ಏನು ಅಂತಂದ್ರೆ, ಭಾರತ ಸುಮ್ಮನೆ ಕೂತ್ಕೊಳ್ಳಲ್ಲ. ಪಹಲ್ಗಾಮ್ನಲ್ಲಿ ನಡೆದಂತಹ ದಾಳಿ ಇದೆಯಲ್ಲ, ಅದು ತೀರತ್ತದು. ಭಾರತ ಈ ಒಂದು ದಾಳಿಯನ್ನ ನೋಡಿ ಸುಮ್ಮನೆ ಕೂತ್ಕೊಳ್ಳೋ ಮಾತೇ ಇಲ್ಲ. ಮೋದಿ ಅವರಿಗೆ ರಷ್ಯಾದ ಅಧ್ಯಕ್ಷರು ಕೂಡ ಕಾಲ್ ಮಾಡಿದ್ದಾರೆ. ನಾನು ನಿಮ್ಮ ಬೆಂಬಲಕ್ಕೆ ಇದ್ದೇನೆ ಎನ್ನುವಂತಹ ಮಾತನ್ನು ಅವರು ಆಡಿದ್ದಾರೆ. ಪಾಕಿಸ್ತಾನಕ್ಕೆ ಕುಡಿಯೋಕ್ಕೂ ನೀರಿಲ್ಲ. ಈಗ ಪರಿಸ್ಥಿತಿ ಹಂಗಾಗಿದೆ. ಆದ್ರೂ ಕೂಡ ಅದು ಯುದ್ಧ ಮಾಡ್ತೀನಿ ಅಂತ ನಿಂತ್ಕೊಂಡಿದೆ. ಭಾರತಕ್ಕಾಗಿ ಇಷ್ಟೊಂದು ಅಣ್ವಸ್ತ್ರಗಳನ್ನ ನಾವು ಇಟ್ಟಿದ್ದೇವೆ, ಅದು ಭಾರತದ ಮೇಲೆ ಹಾಕೇ ಹಾಕ್ತೀವಿ ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಪಾಕಿಸ್ತಾನಕ್ಕೆ ಟಕ್ಕರ್ ಕೊಟ್ಟಿರುವಂತಹ ಭಾರತ ಯುದ್ಧದ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ನೀವು ಯುದ್ಧಕ್ಕೆ ಬಂದ್ರಿ ಅಂತಂದ್ರೆ ನಾವು ಯುದ್ಧಕ್ಕೆ ರೆಡಿ ಇದ್ದೇವೆ ಅಂತ ಹೇಳಿ ಭಾರತ ಉತ್ತರವನ್ನ ಕೊಡ್ತಾ ಇತ್ತು. ಭಾರತಕ್ಕೆ ಈಗ ರಷ್ಯಾದ ಬೆಂಬಲ ಕೂಡ ಸಿಕ್ಕಿದೆ. ಮೋದಿಗೆ ಅಧ್ಯಕ್ಷ ಪುಟಿನ್ ಬೆಂಬಲವನ್ನ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಪುಟಿನ್ ಫೋನ್ ಕಾಲ್ ಅನ್ನ ಮಾಡಿದ್ದಾರೆ. ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ಭಾರತಕ್ಕೆ ಬೆಂಬಲವನ್ನ ಕೂಡ ಸೂಚಿಸಿದ್ದಾರೆ. ಬೆಂಬಲವನ್ನ ಕೊಡ್ಲೇಬೇಕ್ರಿ, ಯಾಕಂತಂದ್ರೆ ಪ್ರವಾಸಿಗರ ಸ್ಥಾನ, ಪ್ರವಾಸಿಗರ ಪ್ಲೇಸ್ ಏನಿದೆ, ಆ ಒಂದು ಪ್ಲೇಸ್ನಲ್ಲಿ ಬಂದು ಭಯೋತ್ಪಾದಕರು ಗುಂಡಿನ ಮಳೆಯನ್ನ ಗರಿತಾರೆ ಅಂತಂದ್ರೆ ಯಾವ ದೇಶ ಕೂಡ ಒಪ್ಕೊಳ್ಳುತ್ತೆ ಈ ತರ ವಿಚಾರಗಳನ್ನ? ಯಾವ ದೇಶ ಒಪ್ಕೊಳ್ಳುತ್ತೆ ಇದನ್ನ? ಭಾರತವೂ ಒಪ್ಕೊಳ್ಳೋದಿಲ್ಲ, ಬೇರೆ ದೇಶಗಳು ಒಪ್ಕೊಳ್ಳೋದಿಲ್ಲ. ಬೇರೆ ದೇಶಗಳು ಉಗ್ರರನ್ನ ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಭಾರತಕ್ಕೆ ರಷ್ಯಾ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಮೋದಿಗೆ ಅಧ್ಯಕ್ಷ ಪುಟಿನ್ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಅವರಿಗೆ ಪುಟಿನ್ ಅವರು ಫೋನ್ ಕಾಲ್ನ ಮೂಲಕ ನಾವಿದ್ದೇವೆ ನಿಮ್ಮೊಂದಿಗೆ ಅಂತ ಹೇಳಿದ್ದಾರೆ. ಅಂದ್ರೆ ಪಹಲ್ಗಾಮ್ ದಾಳಿಯನ್ನ ಖಂಡಿಸಿ ಭಾರತಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಅದು ಯಾರ್ಯಾರು ಪಾಕಿಸ್ತಾನದ ಪರವಾಗಿ ನಿಂತುಕೊಳ್ತಾರೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಪಾಕಿಸ್ತಾನಕ್ಕೆ ಯುದ್ಧ ಏನಾದ್ರು ಆಯ್ತು ಅಂತಂದ್ರೆ ಯಾರು ನಿಂತ್ಕೊಳ್ತಾರೆ ಪಾಕಿಸ್ತಾನಕ್ಕೆ ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.